Once again, welcome back to the second part of pronouns. Already we have discussed four pronouns. Among them, still three are remain. We will discuss those remaining three pronouns in this video. See the fifth one, demonstrative pronoun. What is a demonstrative pronoun? A pronoun used to show or point out the person or thing we talk about is known as a demonstrative pronoun. See, we are talking something, a particular person or a particular thing. A word which shows, which point outs that person, that thing. See, that word is called demonstrative pronoun. ನೋಡ್ರಿ, ನಾವು ಈಗ ಯಾವುದಾದರೂ ಒಬ್ಬ ವ್ಯಕ್ತಿಯ ಬಗ್ಗೆ, ಒಂದು ವಸ್ತುವಿನ ಬಗ್ಗೆ ಮಾತಾಡ್ತಾ ಇರ್ತೀವಿ. ಆ ವ್ಯಕ್ತಿಯ ಬಗ್ಗೆ, ಆ ವಸ್ತುವಿನ ಬಗ್ಗೆ ಒಂದು ಪದ ಪಾಯಿಂಟ್ ಔಟ್ ಮಾಡುತ್ತೆ, ತೋರಿಸುತ್ತೆ. ಆ ಅಂತ ಪದವನ್ನ ನಾವು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ದೋಸ್ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್ ಆರ್ ದಿಸ್, ದಟ್, ದೀಸ್, ದೋಸ್ ಇವು ಆಗಿರ್ತವೆ. ದಿಸ್ ಅಂತಕ್ಕಂಥದ್ದು ವೆನ್ the thing or the person next to us, next to a particular person, ಯಾವುದಾದ್ರು ಒಬ್ಬ ವ್ಯಕ್ತಿಯ ಪಕ್ಕದಲ್ಲೇ ಹತ್ರ ಇದ್ರೆ ಅದನ್ನ ಅಲ್ಲಿ ನಾವು ದಿಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸ್ವಲ್ಪ ದೂರದಲ್ಲಿ ಇದ್ರು ಅಂದ್ರೆ when that thing is not reachable, ತಲುಪೋದಕ್ಕೆ ಆಗಲ್ಲ, ಅಷ್ಟು ಸ್ವಲ್ಪ ದೂರ ಇದ್ರೆ ಅದಕ್ಕೆ ನಾವು ದಟ್ ಅಂತ ಸಿಂಗ್ಯುಲರ್ ಇದ್ರೆ. ಅದೇ ಏನಾದ್ರೂ ಪ್ಲೂರಲ್ ನಮ್ಮ ಪಕ್ಕದಲ್ಲೇ ಇತ್ತು ಅಂದ್ರೆ ದೀಸ್, ದೂರ ಇತ್ತು ಅಂದ್ರೆ ದೋಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಅವಿಷ್ಟು ಪದಗಳನ್ನ ನಾವು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಆ ಒಂದು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ಸ್ ಗಳನ್ನ ಸಮಟೈಮ್ಸ್ ವಿ ಆರ್ ಯೂಸಿಂಗ್ ಆಸ್ ಅ ಸಬ್ಜೆಕ್ಟ್ ಅಂಡ್ ಸಮಟೈಮ್ಸ್ ವಿ ಆರ್ ಯೂಸಿಂಗ್ ದೆಮ್ ಆಸ್ ಆಬ್ಜೆಕ್ಟ್. ಕೆಲವು ಸಂದರ್ಭಗಳಲ್ಲಿ ಸಬ್ಜೆಕ್ಟ್ ಗಳಾಗಿ ಮತ್ತು ಕೆಲವು ಸಂದರ್ಭಗಳಲ್ಲಿ ಆಬ್ಜೆಕ್ಟ್ ಗಳಾಗಿ ಯೂಸ್ ಮಾಡ್ತೀವಿ. ನೋಡಿ, ದೇ ಆರ್ ಯೂಸ್ಡ್ ಆಸ್ ಅ ಸಬ್ಜೆಕ್ಟ್ ಆರ್ ಆಬ್ಜೆಕ್ಟ್. ಲುಕ್ ಅಟ್ ದ ಎಕ್ಸಾಂಪಲ್. This is my uncle's gift. Here in this example, this is the demonstrative pronoun. Why this word is called demonstrative pronoun? We are talking something about a thing. ಯಾವುದೋ ಒಂದು ವಸ್ತುವಿನ ಬಗ್ಗೆ ಮಾತಾಡ್ತಾ ಇರ್ತೀವಿ. This word points out, which shows what the gift of uncle, uncle's gift. So this word is called demonstrative pronoun. ನೋಡಿ, ಇಲ್ಲಿ this ಅಂತಕ್ಕಂಥದ್ದು ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ಯಾಕಪ್ಪ ಅಂದ್ರೆ ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಿದೀವಿ. ಆ ವಸ್ತು ಯಾವುದಪ್ಪ ಅಂದ್ರೆ ಗಿಫ್ಟಿನ ಬಗ್ಗೆ. ಈ ಪದ ಆ ಒಂದು ವಸ್ತುವನ್ನ ಸೂಚಿಸ್ತಾ ಇದೆಯಲ್ಲ, ಹಾಗಾಗಿನೇ ಇದನ್ನ ನಾವು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ಅಗೇನ್, see here in this example, I have used once as a subject and another time object. See, that is apple. That means this one, apple. We are talking about the apple, but that apple is away from us. ನಮ್ಮಿಂದ ಸ್ವಲ್ಪ ದೂರ ಇದೆ. So I have used this one. That ಅಂತಕ್ಕಂಥದ್ದು this word shows, this word is points out what the apple, hence we may call this word as a demonstrative pronoun. ಹಾಗಾಗಿನೇ ಈ ಪದವನ್ನ ನಾವು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ಅಗೈನ್, ಐ ಲೈಕ್ ದಟ್. ಹಿಯರ್ ದಟ್ ಈಸ್ ಆಬ್ಜೆಕ್ಟ್. ಇಲ್ಲಿ ಕರ್ಮ ಪದವಾಗಿ ಯೂಸ್ ಮಾಡಿದ್ದೀನಿ. ಇಲ್ಲಿ ದಟ್ ಅಂತಕ್ಕಂಥದ್ದು ಯಾವುದು ಅಂದ್ರೆ ಆಪಲ್. ನಾನು ಅಗೈನ್ ವೈ ಐ ಹ್ಯಾವ್ ಟು ಯೂಸ್ ಅಗೈನ್ ಅಂಡ್ ಅಗೈನ್. ಇಲ್ಲಿ ಐ ಲೈಕ್ ದಟ್, ದಟ್ ಅಂತಕ್ಕಂಥದ್ದು ಆಪಲ್ ಅನ್ನ ಸೂಚಿಸುತ್ತೆ. ಹಾಗಾಗಿ ನಾನು ಇಲ್ಲಿ ಆಬ್ಜೆಕ್ಟ್ ಆಗಿ ಯೂಸ್ ಮಾಡಿದ್ದೀನಿ. ದಿಸ್ ವರ್ಡ್ ಶೋಸ್, ಪಾಯಿಂಟ್ಸ್ ಔಟ್ ದ ಆಪಲ್, ಆಪಲ್ ಅನ್ನ ಸೂಚಿಸತಕ್ಕಂಥ ಪದ. ಸೊ ದಟ್ ಈಸ್ ಡೆಮಾನ್ಸ್ಟ್ರೇಟಿವ್ ಪ್ರನೌನ್. ಅಗೈನ್ ಕಮ್ ಟು ದ ಥರ್ಡ್ ಒನ್. ದೀಸ್ ಆರ್ ವ್ಯಾಲ್ಯೂಬಲ್ ಆರ್ನಮೆಂಟ್ಸ್. See, this word shows what the valuable ornaments. It indicates the valuable ornaments. What we are talking about, the thing, that thing is points out by this word. So we may call this one as a demonstrative pronoun.
ಈಗ ನೋಡ್ರಿ ಇದನ್ನ ದೀಸ್ ಅಂತಕ್ಕಂಥದ್ದನ್ನ ನಾವು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ಯಾಕಪ್ಪ ಅಂದ್ರೆ ಇದು ಈ ವ್ಯಾಲ್ಯೂಬಲ್ ಆರ್ನಮೆಂಟ್ಸ್ ಅಂತಕ್ಕಂಥದ್ದನ್ನ ಸೂಚಿಸುವಂತಹ ಪದ, ಹಾಗಾಗಿ ಇದನ್ನ ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಹೇಳಿ ಕರಿಬಹುದು. ಅಗೈನ್ ಐ ಹ್ಯಾವ್ ಕಂಟಿನ್ಯೂಡ್. ಸಿ, ಐ ಬ್ರಾಟ್ these. This one is object. This word is also points out the valuable ornaments. ಇದನ್ನು ಸಹ ಈ ಪದ ಆ ವ್ಯಾಲ್ಯೂಬಲ್ ಆರ್ನಮೆಂಟ್ಸ್ ಗಳನ್ನ ಸೂಚಿಸುವಂತಹ ಪದ, ಹಾಗಾಗಿ ಇದನ್ನು ಸಹ ನಾವು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಹೇಳಿ ಕರಿಬಹುದು. Again, in the fourth example, those is the demonstrative pronoun. This one is showing, points out the particular thing that is called greeting cards. So this word is demonstrative pronoun. ನೋಡ್ರಿ ಇಲ್ಲಿ ದೋಸ್ ಅಂತಕ್ಕಂಥದ್ದು ಏನು ಸೂಚಿಸುತ್ತೆ ಅಂದ್ರೆ ಗ್ರೀಟಿಂಗ್ ಕಾರ್ಡ್ಸ್ ಅನ್ನ, ಹಾಗಾಗಿ ದೋಸ್ ಅಂದ್ರೆ ಯಾವಪ್ಪ? ಗ್ರೀಟಿಂಗ್ ಕಾರ್ಡ್ಸ್ಗಳು. ಸೊ ದಿಸ್ ವರ್ಡ್ ಈಸ್ ಪಾಯಿಂಟ್ಸ್ ಔಟ್ ದಿಸ್ ಒನ್, ದಟ್ ಈಸ್ ವೈ ದಿಸ್ ಇಸ್ ಆಲ್ಸೋ demonstrative pronoun. Again come to this one, my dad purchased those. See, I have used this one as object and this one as a subject. ಇಲ್ಲಿ ಸಬ್ಜೆಕ್ಟ್ ಆಗಿ ಯೂಸ್ ಮಾಡಿದ್ದೀನಿ, ಇಲ್ಲಿ ಆಬ್ಜೆಕ್ಟ್ ಆಗಿ ಯೂಸ್ ಮಾಡಿದ್ದೀನಿ. those indicates, this one shows, points out what the greeting cards. ಇಲ್ಲಿ those ಅಂತಕ್ಕಂಥದ್ದು ಇದು ಡೆಮಾನ್ಸ್ಟ್ರೇಟಿವ್ ಪ್ರನೌನು, ನಿರ್ದೇಶಿಸ್ತಾ ಇದೆ, ತೋರಿಸುತ್ತಾ ಇದೆ. ಏನನ್ನ? ಇದು ಅಂತೇಳಿ ಈ ವಸ್ತು, ಯಾವ ಪದವು ಇಂಥ ವ್ಯಕ್ತಿ ಅಥವಾ ಇಂಥ ಒಂದು ವಸ್ತು ಅಂತ ಹೇಳಿ ಸೂಚಿಸುತ್ತೋ ಅಂತ ಪದವನ್ನ ನಾವು ಡೆಮಾನ್ಸ್ಟ್ರೇಟಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ಸಿಕ್ಸ್ತ್ ಒನ್, ಇಂಟರಾಗೇಟಿವ್ ಪ್ರನೌನ್. ವಾಟ್ ಈಸ್ ಇಂಟರಾಗೇಟಿವ್ ಪ್ರನೌನ್? ಎ ಪ್ರನೌನ್ ಫ್ರಮ್ ವಿಚ್ ದ ಕ್ವೆಶ್ಚನ್ framed is called an interrogative pronoun. See, from which word a word is there, from that word we are framing the question. That word is called interrogative pronoun. ನೋಡ್ರಿ, ನಾವು ಯಾವ ಪದದಿಂದ ಪ್ರಶ್ನೆಯನ್ನ ರಚಿಸ್ತೀವೋ ಆ ಪದ ಇಂಟರಾಗೇಟಿವ್ ಪ್ರನೌನ್ ಆಗಿರುತ್ತೆ. ಅಲ್ಲಿ there are 5 words. From those 5 words we may frame the questions. Such words are, see, what, whom, whose, which, who. From these words we may frame the question. That is why these 5 words are called interrogative pronouns. ಇವು 5 ಪದಗಳನ್ನು ನಾವು interrogative pronouns ಅಂತ ಹೇಳಿ ಕರಿತೀವಿ. See the example. Which of these books would you prefer? From this word we have framed the sentence, the question. So this word is interrogative pronoun. ಇದನ್ನ ನಾವು interrogative pronoun ಅಂತ ಹೇಳಿ ಕರಿತೀವಿ. Again, what do you want for your birthday? Again, in this sentence also we have constructed the sentence, the question from this word. That is why this word is also interrogative pronoun. Go to the third one. Who were there in the party? See, from this WH word we have made a sentence, made a question. So this word is called interrogative pronoun. Whatever the word, from that word, especially WH word, those from those words we are framing the questions. That is why they are all called interrogative pronouns. Seventh one, reflexive pronoun. This reflexive pronoun, see the definition of this reflexive pronoun. This pronoun is used to show the reflection of the action on the doer or the subject. That is called reflexive pronoun. ರಿಫ್ಲೆಕ್ಸಿವ್ ಪ್ರನೌನ್ ಅಂದ್ರೆ ಏನಪ್ಪ ಅಂದ್ರೆ, ನಾವು ಒಂದು ಪ್ರನೌನ್ ಯೂಸ್ ಮಾಡ್ತೀವಿ, ಆ ಒಂದು ವರ್ಡ್ ಸೂಚಿಸುತ್ತೆ ಏನಪ್ಪ ಅಂದ್ರೆ ಆ ಸಬ್ಜೆಕ್ಟ್ ಅಥವಾ ಯಾರು ಕ್ರಿಯೆಯನ್ನ ಮಾಡಿದಾರಲ್ಲ, ಆ ಕೆಲಸನ ಮಾಡಿರ್ತಾರಲ್ಲ, ಆ ಕೆಲಸದ ಮೇಲೆ ಒಂದು ರಿಫ್ಲೆಕ್ಷನ್, ಪ್ರತಿಕ್ರಿಯೆ ಬೀಳುತ್ತಲ್ಲ, ಅದನ್ನ ನಾವು ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ಸಿ, ದೀಸ್ ಆರ್ ಫಾರ್ಮ್ಡ್ ಬೈ ಆಡಿಂಗ್ ಸೆಲ್ಫ್ ಟು ಮೈ, ಮೈಸೆಲ್ಫ್, your, yourself, our, ourself, her, herself, him, himself, it, itself,
and them themselves. For these 7 words we are adding self. Those are all the words are reflexive pronoun because they are reflect of the action of the subject. ನೋಡ್ರಿ ಇವೆಲ್ಲವೂ ಸಹ ಈ ಏನು 7 ಇದಾವಲ್ಲ ಇವುಗಳನ್ನ ನಾವು ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ಅವೆಲ್ಲವೂ ಸಹ ಆ ಡೂಯರ್ ಅಥವಾ ಸಬ್ಜೆಕ್ಟ್ ಏನಿದೆಯೋ ಅವರ ಒಂದು ಆಕ್ಷನ್ ಮೇಲೆ ರಿಫ್ಲೆಕ್ಟ್ ಆಗ್ತಕ್ಕಂಥವು. ಸಿ ದ ಎಕ್ಸಾಂಪಲ್, he is taming the bull himself. Here in this example himself is the reflexive pronoun. Why? Because it reflects on the action of the subject. What this subject has done on that action, that word is reflect. That is why this word is called reflexive pronoun. Taming the bull himself. Himself ಅಂತಕ್ಕಂಥದ್ದು ರಿಫ್ಲೆಕ್ಟ್ ಆಗುತ್ತೆ. ಇದನ್ನ ಟೇಮಿಂಗ್ ಮಾಡೋದು, ಪಳಗಿಸಿರೋದು, ಬುಲ್ ಅನ್ನ ಪಳಗಿಸಿರೋದು ಯಾರು? he. So this word is reflect on the action of the subject or the doer. That is why this word is called reflexive pronoun. ಯಾವ ಪದವು ಈ ಸಬ್ಜೆಕ್ಟ್ ಇರುತ್ತಲ್ಲ ಅಥವಾ ಈ ಆಕ್ಷನ್ ಅನ್ನು ಮಾಡಿರುವಂತಹ ಒಂದು ಕರ್ತೃಪದ ಇರುತ್ತಲ್ಲ, ಈ ಕರ್ತೃಪದದ ಕ್ರಿಯೆಯ ಮೇಲೆ ಪ್ರಭಾವ ಬೀರುವಂತಹ ರಿಫ್ಲೆಕ್ಸ್ ಆಗುವಂತಹ ಪದ ಯಾವುದು ಇರುತ್ತೋ ಆ ಪದವನ್ನ ನಾವು ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ಅಗೇನ್ ಕಮ್ ಟು ದ ಸೆಕೆಂಡ್ ಎಕ್ಸಾಂಪಲ್, ಐ ಹರ್ಟ್ ಮೈ ಸೆಲ್ಫ್. ಹಿಯರ್ ಮೈ ಸೆಲ್ಫ್ ಈಸ್ ರಿಫ್ಲೆಕ್ಸಿವ್ ಪ್ರನೌನ್. Why? Because this word is reflect of the action on the doer. ನೋಡ್ರಿ, ಈ ಪದ ರಿಫ್ಲೆಕ್ಟ್ ಆಗ್ತಾ ಇದೆ ಆಕ್ಷನ್ ಮೇಲೆ. ಯಾರು ಮಾಡಿರ್ತಕ್ಕಂಥದ್ದು? ಈ ಐ, ಇದು ಪ್ರನೌನ್. ಈ ಪ್ರನೌನಿನ ಮೇಲೆ ಇನ್ನೊಂದು ಪ್ರನೌನು ಏನು ಒಂದು ರಿಫ್ಲೆಕ್ಟ್ ಆಗುತ್ತಲ್ಲೋ ಅಂತ ಒಂದು ಪ್ರನೌನ್ ಅನ್ನ ನಾವು ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಹೇಳಿ ಕರಿತೀವಿ. ಅಗೈನ್ ಸಿ ಥರ್ಡ್ ಒನ್, she has broken the glass herself. Herself is the reflexive pronoun. This word is reflect on the action of the subject doer. That is why this word is also called as reflexive pronoun. In these 3 examples we come to know those 3 words are reflect on the action of the subject or doer. That is why they are all called reflexive pronoun. This is all about the pronouns. We will discuss the remaining parts of speech in the next video. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗನ ಬಿಡ್ತೀನಿ. ಟಿಲ್ ದೆನ್ ಗುಡ್ ಬೈ ಟು ಆಲ್. ಥ್ಯಾಂಕ್ಸ್ ಎ ಲಾಟ್.